ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರಿ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವೂ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ಸಮಯ ದಿವಸವಾಗಿದೆ. ಅದಕ್ಕೆ ನಿಮಗೆ ಸ್ತೋತ್ರವನ್ನು ಸಲ್ಲಿಸೋನಾಗಿದ್ದೇನೆ. ಹಾಗೂ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯನ್ನು ಕೂಡ ಅವರು ಚೆನ್ನಾಗಿ ಕೇಳುವಂತೆಯೂ ಗ್ರಹಿಸಿಕೊಳ್ಳುವಂತೆಯೂ ನೀವು ಅವರನ್ನು ಆಶೀರ್ವಾದ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶ ಭಾಗ ಯಾವುದೆಂದರೆ, ನಿಮಗೆ ಗೊತ್ತಿದೆ, ಬೆಂಕಿಯಿಂದ ರಕ್ಷಿಸಿರಿ, ಅದರಲ್ಲಿ 5ನೇ ಭಾಗ. ಬೆಂಕಿಯಿಂದ ರಕ್ಷಿಸಿರಿ, ಅದರಲ್ಲಿ 5ನೇ ಭಾಗವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ವಾಕ್ಯದ ಕಡೆಗೆ ಹೋಗೋಣ. ಮತ್ತಾಯ 7ನೇ ಅಧ್ಯಾಯ 15ರಿಂದ 20ರವರೆಗೆ. ಮತ್ತಾಯ 7:15 20. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅಂದರೆ ಈಗಾಗಲೇ ಸುಳ್ಳು ಪ್ರವಾದಿಗಳು ಹಾಗೂ ಬೋಧಕರು ಯಾವ ರೀತಿ ಇರುತ್ತಾರೆ ಎಂಬುದನ್ನು ಸ್ವಲ್ಪ ಮಟ್ಟಿಗೆ ಈಗ ನೀವು ತಿಳಿದುಕೊಂಡಿದ್ದೀರಿ. ಹಾಗೆ ಅದರ ಬಗ್ಗೆ ಬಹಳ ಜ್ಞಾನದಿಂದ ಎಚ್ಚರವಾಗಿರಬೇಕು. ಹಾಗೂ ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ. ಅಂದರೆ ಇವತ್ತು ಕುರಿಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು, ಖಂಡಿತವಾಗಿ ಗೊತ್ತಿದೆ ಅಂತ ನೆನೆಸಿಕೊಳ್ತೀನಿ. ಬಹಳ ನೈಸಾಗಿ ಈ ಕುರಿಗಳು ಇರುತ್ತವೆ. ಹಾಗೆ ಇವರು ಕೂಡ ಬಹಳ ನೈಸಾಗಿ ವೇಷ ಹಾಕ್ಕೊಂಡು ನಾನಾ ಥರದಲ್ಲಿ ನಿಮ್ಮ ಬಳಿಗೆ ಬರ್ಬೋದು ಹಣ ಸಂಪಾದನೆಗಾಗಿ. ಆದರೆ ಇವರನ್ನು ವಾಕ್ಯದ ಮೂಲಕ ನೀವು ಹಿಂದೆ ಹೇಳಿದ ಹಾಗೆ ವಾಕ್ಯವನ್ನು ಚೆನ್ನಾಗಿ ಓದಿ ತಿಳ್ಕೊಂಡು ಅರಿತುಕೊಂಡು ಇವರು ಯಾರು ಎಂಬುದನ್ನು ಕಂಡುಹಿಡಿಯಬೇಕು. ಇವರು ಕುರಿಗಳ ಅಥವಾ ತೋಳಗಳ ಎಂಬುದಾಗಿ. ಕುರಿಗಳಂದರೆ ಸಾಧು ಪ್ರಾಣಿ, ತೋಳಗಳಂದರೆ ಬಹಳ ಚುರುಕಾಗಿ ಎಲ್ಲವನ್ನು ನಾಶ ಮಾಡೋರಾಗಿದ್ದಾರೆ. ಆದರೆ ಕುರಿಗಳ ಹಾಗೆ ಬರ್ತಾರೆ, ತೋಳಗಳ ಹಾಗೆ ನಾಶ ಮಾಡೋರಾಗಿದ್ದಾರೆ. ಉದಾಹರಣೆಗೆ ಮೇಕೆಗಳ ಹಾಗೆ ನಾಶ ಮಾಡೋರು ಕೂಡ ಆಗಿದ್ದಾರೆ. ಎಚ್ಚರವಾಗಿರಿ, ಬರುತ್ತಾರೆ. ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಅವರು ಖಂಡಿತವಾಗಿ ಎದುರುಗಡೆ ನೈಸಾಗಿ ಕಾಣ್ತಾರೆ. ಒಳಗಡೆ ಅವರು ಬರೋದು, ಅವರು ನಿಮ್ಮ ಕೈಯಿಂದ ಸಂಪಾದನೆ ಮಾಡಿ, ನಿಮ್ಮ ಕೈಯಿಂದ ವಸೂಲಿ ಮಾಡಿ, ದೇವರ ವಿಷಯವನ್ನು ಹೇಳಿಕೊಂಡು ಸಂಪೂರ್ಣವಾಗಿ ಇವರು ಜೀವನ ಮಾಡುವಂಥ ಒಂದು ಕೆಲಸಗಳ ಆಗಿವೆ. ಅದೇ ಅವರ ಫಲಗಳು. ಅದೇ ಈಗಲೇ ಹೇಳಿದಾಗೆ ಅವರು ತೋಳಗಳಾಗಿದ್ದಾರೆ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು, ಮದ್ದು ಗುಣಿಕೆಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ. ಯಾವ ಮರದಲ್ಲಿಯೂ ಕೂಡ ಕಹಿಯಾದ ಮರದಲ್ಲಿ ಸಿಹಿ ಹಣ್ಣು ಬರಲು ಸಾಧ್ಯವಿಲ್ಲ. ಹಾಗೆ ಸಿಹಿ ಮರದಲ್ಲಿ ಕಹಿ ಬರಲು ಸಾಧ್ಯವಿಲ್ಲ. ಹುಳಿಯನ್ನು ಸಿಹಿ ಮಾಡಲು ಆಗೋದಿಲ್ಲ, ಸಿಹಿಯನ್ನು ಹುಳಿ ಮಾಡಲು ಅಥವಾ ಕಹಿ ಮಾಡಲು ಸಾಧ್ಯವಾಗೋದಿಲ್ಲ. ಖಂಡಿತವಾಗಿ ಅವರವರ ಫಲಗಳಿಂದ ಅವರವರನ್ನು ತಿಳ್ಕೊಳ್ಬೇಕಾಗ್ತದೆ ಅಂತೇಳಿ ಮತ್ತಾಯನ ಮುಖಾಂತರ ದೇವರು ತಿಳಿಯಪಡಿಸಿದ್ದಾರೆ. ಹಾಗೆ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವು, ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಅವರ ಆತ್ಮಸಾಕ್ಷಿ ಮನಸ್ಸು ಸರಿಯಾಗಿದ್ದರೆ ಸರಿಯಾಗಿ ನಿಮ್ಮನ್ನು ದೇವರ ಬಳಿಗೆ ಅವರು ನಡೆಸ್ತಾರೆ. ಅಥವಾ ಅವರು ತೋಳಗಳ ಹಾಗೆ ನಿಮ್ಮಿಂದ ಸಂಪೂರ್ಣವಾಗಿ ವಸೂಲಿ ಮಾಡಿ ಜೀವನ ಮಾಡಬೇಕೆಂದಿದ್ದರೆ ಖಂಡಿತವಾಗಿ ಅವರು ಸರಿಯಾದ ಸತ್ಯ ಮಾರ್ಗವನ್ನು ನಿಮಗೆ ತಿಳಿಸುವುದಿಲ್ಲ, ಸತ್ಯವಾಕ್ಯವನ್ನು ತಿಳಿಸುವುದಿಲ್ಲ. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು. ಖಂಡಿತವಾಗಿ ಅವರು ಒಳ್ಳೆಯವರಾಗಿದ್ದರೆ ಖಂಡಿತವಾಗಿ ನಿಮ್ಮನ್ನು ದೇವರಿಂದ ಬೇರ್ಪಡಿಸಲು ಅವರು ಸಾಧ್ಯವಿಲ್ಲ, ಸುಳ್ಳು ಬೋಧನೆ ಮಾಡಿ. ಹುಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಖಂಡಿತವಾಗಿ ಹುಳುಕು ಮರ ಆದರೆ ಕೆಟ್ಟ ಗುಣಗಳು ಕೆಟ್ಟವನ್ನೇ ನಡೆಸುತ್ತದೆ ಹೊರತು ಒಳ್ಳೆ ಫಲ ಕೊಡಲು ಸಾಧ್ಯವಿಲ್ಲ. ಅಂದರೆ ನಿಮಗೆ ಒಳ್ಳೆಯ ಬುದ್ಧಿ, ವಾದ, ಸರಿಯಾದ ದೇವರ ವಾಕ್ಯವನ್ನು ತಿಳಿಸುವುದಿಲ್ಲ. ಒಳ್ಳೆ ಫಲವನ್ನು ಕೊಡದ ಎಲ್ಲ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆ ಫಲವನ್ನು ಕೊಡದ ಎಲ್ಲ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಅಂದರೆ ಖಂಡಿತವಾಗಿ ಸುಳ್ಳು ಹೇಳಿ ಜನಗಳನ್ನು ಹಾಳು ಮಾಡೋರು, ವಂಚನೆ ಮಾಡೋರಿಗೆ ಶಿಕ್ಷೆ ಬಂದೇ ಬರುತ್ತದೆ. ಅದರಿಂದ ತಿಳ್ಕೊಳ್ಬೇಕು, ಖಂಡಿತವಾಗಿಯೂ ಇವರು ದೇವರಿಂದ ಆಯ್ಕೆಗೊಳ್ಳಲಿಲ್ಲ, ಇವರ ಪ್ರವಾದನೆ ಸುಳ್ಳು, ಇವರ ವಾಕ್ಯಗಳು ಸುಳ್ಳು ಎಂಬುದಾಗಿ. ಆದರೆ ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ನಡೆ, ನುಡಿ, ಕ್ರಿಯೆಗಳಿಂದ ಅವರನ್ನು ನೀವು ತಿಳ್ಕೊಳ್ಬೇಕು. ಮುಖ್ಯ ಕಾರಣ ಹಿಂದೆ ಹೇಳಿದ ಹಾಗೆ ವಾಕ್ಯವನ್ನು ಪರಿಶೋಧಿಸೋರಾಗಬೇಕು. ನೀವೇ ಓದಿ ಅದರಲ್ಲಿ ಅವರನ್ನು ತಿಳಿದುಕೊಳ್ಳೋರಾಗಬೇಕು. ಇವರು ಎಂಥವರು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಹಾಗೆ ಇವರು ಕುರಿಗಳಾಗಿ ಬರ್ತಾರೆ, ತೋಳಗಳಾಗಿ ಬಡ್ಕೊಂಡು ಹೋಗ್ತಾರೆ. ಅವರು ಸಂಪೂರ್ಣವಾಗಿ ನಿಮ್ಮಿಂದ ವಸೂಲು ಮಾಡಿ ಜೀವನವನ್ನು ಮಾಡೋರಾಗಿದ್ದಾರೆ. ದಶಾಂಶ ಕಾಣಿಕೆಯ ಬಗ್ಗೆ ಹೇಳಿಕೊಂಡು ಸತ್ಯ ಸುವಾರ್ತೆಯನ್ನು ತಿಳಿಸುವುದಿಲ್ಲ. ಮುಂದಿನ ವಚನಕ್ಕೆ ನಾವೀಗ ಹೋಗೋಣ. ಮತ್ತಾಯ 23 1ರಿಂದ 12ರವರೆಗೆ. ಮತ್ತಾಯ 23 1ರಿಂದ 12ರವರೆಗೆ. ಇದು ಬಹಳಷ್ಟು ವಚನಗಳಿವೆ, 12 ವಚನಗಳಿವೆ ನನ್ನ ಸಹೋದರ ಸಹೋದರಿಯರೇ. ಇದರಲ್ಲಿ ಸ್ವಲ್ಪ ವಿಷಯವನ್ನು ಮಾತ್ರ ಹೇಳ್ತೇನೆ, ಬಾಕಿ ದಯವಿಟ್ಟು ನೀವೇ ಓದಿ ತಿಳಿದುಕೊಳ್ಳಿ. ಮತ್ತಾಯ 23 1ರಿಂದ 12. ಅವರು ಹೇಳುತ್ತಾರೆ ಹೊರತು ಅವರು ನಡೆಯೋದಿಲ್ಲ. ಇತರರಿಗೆ ಮಾತ್ರ, ವಿಶ್ವಾಸಿಗಳಿಗೆ ಬಹಳ ಒಂದು ಅಧಿಕಾರವನ್ನು ಅವರು ಹೇಳ್ತಾರೆ, ಶಿಸ್ತನ್ನು ಬೋಧಿಸ್ತಾರೆ. ಹಾಗಿರಬೇಕು, ನಾವು ಹೀಗಿರಬೇಕೆಂಬುದಾಗಿ. ಆದರೆ ಅವರ ನಡೆ ನುಡಿ ಕ್ರಿಯೆಗಳು ಅವರಲ್ಲಿ ಇರುವುದಿಲ್ಲ. ಆಮೇಲೆ ಅವರೇ ಇತರರನ್ನು ಕೆಲಸ ಮಾಡಿಸೋರು ಹೊರತು ಒಳ್ಳೆ ಪ್ಯಾಂಟು ಶರ್ಟು ಇನ್ಸೆಂಟ್ ಮಾಡಿಕೊಂಡು ಬೆಲ್ಟು ಕಟ್ಟಿಕೊಂಡು ನಿಂತುಕೊಂಡು ಅಧಿಕಾರ ನಡೆಸ್ತಾರೆ ಹೊರತು ಅವರು ಕೆಲಸ ಮಾಡೋದಿಲ್ಲ. ಇದಕ್ಕೆ ಯೇಸುಸ್ವಾಮಿ ಒಂದು ಮಾತು ಹೇಳಿದ್ದಾರೆ, ನರಪುತ್ರನು ಕೆಲಸ ಮಾಡಿಸಿಕೊಳ್ಳೋದಕ್ಕೆ ಬರಲಿಲ್ಲ, ಮಾಡುವುದಕ್ಕೆ ಬಂದನು ಎಂಬುದಾಗಿ. ಆದರೆ ಇವರು ಬರೀ ಪ್ರಾರ್ಥನೆ ತಿರುಗಾಡಿಕೊಂಡು ಸ್ಟೈಲ್ ಮಾಡಿಕೊಂಡು ಇತರರೊಂದಿಗೆ ಅಧಿಕಾರವನ್ನು ಚಲಾಯಿಸಿ ಇತರರ ಮೇಲೆ ಅವರು ಕೆಲಸ ಮಾಡಿಸ್ತಾರೆ ಹೊರತು ಅವರು ಮಾಡುವುದಿಲ್ಲ. ಇದರ ಬಗ್ಗೆ ಕೂಡ ಅವರು ತಿಳ್ಕೊಳ್ಬೇಕು. ಬೆರಳಿನಿಂದಲೂ ಅವರು ಮುಟ್ಟು ನೋಡೋದಿಲ್ಲ. ನಾವು ಇಂಥವರು, ಬೇರೆಯವರು ಮಾಡೋರಿದ್ರೆ ನೀವು ಕೆಲಸ ಮಾಡಬೇಡ್ರಿ, ನೀವು ಸೇವಕರುಗಳು, ನೀವು ಪಾಸ್ಟರ್ಗಳು, ವಿಶ್ವಾಸಿಗಳೇ ಮಾಡಬೇಕು ಅಂತೇಳಿ ಮಾಡುವಂಥ ಸೇವಕರುಗಳನ್ನು ಕೂಡ ಇವರು ತಡೆಯೋರಾಗಿದ್ದಾರೆ. ಇದರ ಬಗ್ಗೆ ತಿಳ್ಕೊಳ್ಳಿ. ಹಾಗೆ ಬಹಳ ಒಳ್ಳೆ ಡ್ರೆಸ್ಗಳನ್ನು ಮಾಡಿಕೊಂಡು ಇವರು ಸ್ಟೈಲಾಗಿ ಇವರು ತಿರುಗಾಡೋರಾಗಿದ್ದಾರೆ. ಅದು ಮಾತ್ರವಲ್ಲ, ಊಟಕ್ಕಾಗೋತ್ತಿಗೆ ಮೊದಲು ಇರ್ತಾರೆ. ಮೊದಲ ಸ್ಥಾನ ಬಡವರೋ ಬಂದವರು ವಿಶ್ವಾಸಿಗಳವರು ಹೇಗೆ ಆದರೂ ಇರಲಿ, ಏನಾದರೂ ಇರಲಿ, ಇವರು ಪ್ರಥಮ ಸ್ಥಾನ ಮೊದಲು ಹೋಗಿ ಅಲ್ಲಿ ಊಟಕ್ಕೆ ಕೂತಿರ್ತಾರೆ. ಇದರಲ್ಲಿ ಕೂಡ ಇವರನ್ನು ನೀವು ಕಂಡು ಹಿಡಿಯಿರಿ. ಅದು ಮಾತ್ರವಲ್ಲ, ಹೇಳ್ತಾರೆ ಇವರನ್ನು ಕಂಡು ಸುಮ್ಮನೆ ಎದುರು, ಯಾಕೆ ನನಗೆ ನೀವು ಪ್ರೈಸ್ ಲಾರ್ಡ್ ಹೇಳಲಿಲ್ಲ, ಯಾಕೆ ನಮಸ್ಕಾರ ಹೇಳಲಿಲ್ಲ ಅಂತೇಳಿ. ಆವಾಗ ಯೇಸುಸ್ವಾಮಿ ಒಂದು ಮಾತನ್ನು ಹೇಳಿದ್ದಾರೆ, ನಿಮಗೊಬ್ಬರು ಏನೇನು ಮಾಡಬೇಕು ಅದನ್ನೇ ನೀವು ಅವರಿಗೆ ಮಾಡಿ ಅಂತ ಇವರು ಮಾಡೋದಿಲ್ಲ. ಬದಲಾಗಿ ಇವರಿಗೇ ಪ್ರೈಸ್ ಲಾರ್ಡ್ ಹೇಳಬೇಕು, ಇವರಿಗೆ ನಮಸ್ಕಾರ ಮಾಡಬೇಕು. ಅದನ್ನು ನೋಡ್ತಾ ಇರ್ತಾರೆ, ಯಾರು ನನಗೆ ಪ್ರೈಸ್ ಲಾರ್ಡ್ ಹೇಳ್ತಾರೆ, ಯಾರು ನಮಸ್ಕಾರ ಮಾಡ್ತಾರೆ ಎಂಬುದಾಗಿ. ಆದರೆ ಇವರು ಮಾಡೋರು ಅಲ್ಲ. ಅದರಿಂದಲೂ ಇವರನ್ನು ನೀವು ಏನು ಮಾಡ್ತಾರೆ, ಇವರು ಇಂಥವ್ರು ಎಂಬುದಾಗಿ ಗುರುತನ್ನು ಹಿಡ್ಕೊಳ್ಬೇಕಾಗ್ತದೆ. ಆಮೇಲೆ ಬೋಧಕರೇ, ಪಾಸ್ಟರ್ಗಳೇ, ಸೇವಕರುಗಳೇ, ತಂದೆಯೇ ಎಂದು ಇವರು ಕರೆಸಿಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆದರೆ ದೇವರ ವಾಕ್ಯದಲ್ಲಿ ಮತ್ತಾಯನ ಮುಖಾಂತರ ಹೇಳ್ತಾರೆ, ಯಾರನ್ನು ಬೋಧಕರು ಅಂತ ಕರೆಯಬೇಡಿರಿ, ತಂದೆಯೇ ಅಂತಲ್ಲಿ ನೀವು ಕರೆಯಬೇಡಿರಿ. ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ, ಫಾದರು ಅಯ್ಯ ಅಂತ ಕರೀತಾರೆ. ಯಾರಪ್ಪ ನಮಗೆ ಫಾದರು, ಯಾರಪ್ಪ ಅಯ್ಯ? ನಿಜವಾದ ಫಾದರು ನಮ್ಮ ಅಯ್ಯ, ಸರ್ವ ಸೃಷ್ಟಿಕರ್ತನಾದ ದೇವರು. ಎರಡನೇ ಅಯ್ಯ ಫಾದರು ನಮ್ಮ ಜನನಕ್ಕೆ ಈ ಭೂಲೋಕದಲ್ಲಿ ಕಾರಣಕರ್ತರಾದ ತಂದೆ ಮಾತ್ರ. ಆದರೆ ಇವರನ್ನು ಫಾದರ್ ಅಂತ ಕರಿಬೇಕಂತೆ, ಅಯ್ಯ ಅಂತ ಕರಿಬೇಕಂತೆ. ಇವರು ಹೇಗೆಪ್ಪ ನಮ್ಮ ಫಾದರ್ ಆಗೋದು, ನಮ್ಮ ಅಯ್ಯ ಆಗೋದು? ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇದಲ್ಲದೆ ಭೂಲೋಕದಲ್ಲಿ ಯಾರನ್ನೂ ನಮ್ಮ ತಂದೆ ಎಂದು ಕರೆಯಬೇಡಿರಿ, ಪರಲೋಕದಲ್ಲಿರುವ ಆತನೊಬ್ಬನೇ ನಿಮಗೆ ತಂದೆ. ಮತ್ತಾಯ 23:9. ಯಾರನ್ನು ಕರೆಯಬೇಡಿರಿ ಮತ್ತು ಗುರುಗಳು ಅನ್ನಿಸಿಕೊಳ್ಳಬೇಡಿರಿ, ಕ್ರಿಸ್ತನೊಬ್ಬನೇ ನಿಮಗೆ ಗುರು. ಇಲ್ಲಿ ಕರಿಬೇಡಿ ಮತ್ತು ನೀವು ಗುರು ಅಂತ ಕರೆಸಿಕೊಳ್ಳಬೇಡಿರಿ. ಇವತ್ತು ಅನೇಕರು ಅದೇ ಫಾದರ್ ಅಂತ ಹೇಳಬೇಕಂತೆ, ಅಯ್ಯ ಅಂತ ಹೇಳಬೇಕಂತೆ, ಗುರುವೇ ಅಂತ ಹೇಳಬೇಕಂತೆ. ನಿಜವಾದ ನಮ್ಮ ಗುರು ಯಾರು? ದೇವರಾಗಿದ್ದಾರೆ. ಯೇಸು ಪ್ರಭು, ಪರಮಾತ್ಮ, ಭಗವಂತನು, ಸರ್ವ ಸೃಷ್ಟಿಕರ್ತನಾದಂಥ ದೇವರಾಗಿದ್ದಾರೆ. ಆದರೆ ಇವರು ಗುರು, ಫಾದರು, ತಂದೆ ಅಂತ ಇವ್ರನ್ನ ಕರಿಬೇಕಂತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿ ಕರೆಯಲು ಹೋಗಲೇಬಾರದು. ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು. ನೋಡಿದರೆ ದೇವರ ನಮಗೆ ಸ್ತೋತ್ರವಾಗಲಿ. ಯಾರು ತನ್ನನ್ನು ತಾನೇ ನಾನೊಬ್ಬ ದೇವರ ಸೇವಕ, ನಾನೊಬ್ಬ ಶಿಷ್ಯ ಅಂತ ಹೇಳ್ತಾರೋ ಅವರು ಕೆಲಸ ಮಾಡಬೇಕು ಹೊರತು, ಹಿಂದೆ ನಾವು ಇದನ್ನು ತಿಳ್ಕೊಂಡಿದ್ದೇವೆ, ಆದರೆ ಇವರು ಕೆಲಸ ಮಾಡೋದಿಲ್ಲ, ಬದಲಾಗಿ ಮಾಡಿಸಿಕೊಳ್ತಾರೆ. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಯಾರು ತನ್ನನ್ನು ತಾನೇ ಹೆಚ್ಚಿಸಿಕೊಳ್ತಾನೋ ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆಗೆ ಗುರಿಯಾಗಿ ತಗ್ಗಿಸಲ್ಪಡುವನು. ತನ್ನನ್ನು ತಾನೇ ತಗ್ಗಿಸಿಕೊಂಡು ಯಾರು ಇರ್ತಾರೋ ದೇವರ ವಿಷಯದಲ್ಲಿ ಅವರನ್ನು ದೇವರೇ ಉನ್ನತ ಸ್ಥಾನಕ್ಕೆ ಏರುವನು, ಗೌರವ ಸ್ಥಾನಕ್ಕೆ ತರುವನು. ಅವನಿಗೆ ಗೌರವ ಸಿಕ್ಕುವಾಗೆ ದೇವರು ಮಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರ ಮೂಲಕವೂ ಕೂಡ ಇಂಥವರನ್ನು ನಾವು ಕಂಡುಹಿಡಿಯಬೇಕು. ಮತ್ತು 23:1-12 ನೀವೇ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ.
ಇದರಲ್ಲಿ 13ನೇ ವಚನಕ್ಕೆ ಹೋಗೋಣ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಇಂಥವ್ರನ್ನ ದೇವರು ಹೇಳ್ತಾ ಇದ್ದಾರೆ, ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ. ಅಂದರೆ ಇದು ಸೇವಕರುಗಳು, ಶಿಷ್ಯರುಗಳಿಗೆ ಅಂದರೆ ತಮ್ಮನ್ನು ತಾವೇ ಮೇಲಕ್ಕೆ ಏರಿಸಿಕೊಂಡು ವಿಶ್ವಾಸಿಗಳು ಅಂತ ಹೇಳಿ ಜನರ ಮೇಲೆ ಅಧಿಕಾರ ಚಲಾಯಿಸುವವರನ್ನು, ಕೆಲಸ ಮಾಡಿಸಿಕೊಳ್ಳುವವರಿಗೆ ಹೇಳ್ತಾ ಇರೋದು. ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನಾವು ದೊಡ್ಡವರು, ನೀವು ಇಂಥವ್ರು ಅಂತ ಹೇಳಿಕೊಳ್ಳೋರಿಗೆ ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಇವರ ನಡೆ ನುಡಿ ಕಾರ್ಯಗಳಂತ ಇವರಂತೂ ಪರಲೋಕ ರಾಜ್ಯದ ಹತ್ತಿರ ಸೋಕಲಿಕ್ಕೂ ಇವರು ಆಗೋದಿಲ್ಲ. ಯಾರಾದರೂ ಅಲ್ಲಿ ಸಭೆಯಲ್ಲಿ ಇರುವುದಾದರೆ ಅಂಥವರು ಕೂಡ ಇವರ ಮಾತು, ನಡೆ, ನುಡಿ, ಕ್ರಿಯೆಗಳನ್ನು ನೋಡಿ ಇವರನ್ನು ಹಿಂಬಾಲಿಸಿ ಅವರು ಕೂಡ ಪರಲೋಕ ರಾಜ್ಯಕ್ಕೆ ಹೋಗೋಕ್ಕಾಗೋದಿಲ್ಲ ಎಂಬುದಾಗಿ ದೇವರ ಮಾತು ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ. ಆದ್ದರಿಂದ ಇಂಥವರ ನಡೆ, ನುಡಿ, ಕ್ರಿಯೆಗಳನ್ನು ನೋಡಿ ಅರ್ಥ ಮಾಡಿಕೊಂಡು ನಾವು ವಾಕ್ಯವನ್ನು ಸರಿಯಾಗಿ ಗಮನಿಸಿ ಓದಿ ಅದರಂತೆ ನಡೆದರೆ ಮಾತ್ರ ನಾವು ಪರಲೋಕ ರಾಜ್ಯದ ಕಡೆಗೆ ಗುರಿ ಇಡಬಹುದು. ಇವರನ್ನು ನಂಬಿ ಇವರನ್ನು ಸಂಪೂರ್ಣವಾಗಿ ನೋಡಿ ದೇವರಿಗೆ ವಿರುದ್ಧವಾದ ಕಾರ್ಯಗಳು ಇವರಲ್ಲಿ ಇರುವುದಾದರೆ ಅಂಥವರನ್ನು ಬಿಟ್ಟು ಜೀವಿಸಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 15ನೇ ವಚನಕ್ಕೆ ಹೋಗೋಣ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು, ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮ್ಮಕ್ಕಿಂತ 2ರಷ್ಟಾಗಿ ನರಕ ಪಾತ್ರನಾಗ ಮಾಡುತ್ತೀರಿ. ಯಾರಾದರೊಬ್ಬರು ಗೊತ್ತಿಲ್ಲದವರು ಸಭೆಗೆ ಅಂದರೆ ದೇವಾಲಯಕ್ಕೆ ಸಭೆಗೆ ಬಂದರೆ 1 ವಾರ 2 ವಾರ ಬಂದರೆ ಸಾಕು, ನೀನು ದೀಕ್ಷಾಸ್ಥಾನ ತಗೋ, ನಿನ್ನ ಮೇಲೆ ದೇವರ ಆಶೀರ್ವಾದ ಇದೆ, ಪಾಪಗಳನ್ನು ತೊಳ್ಕೊ. ಬರೀ 2 ವಾರ ಅಥವಾ 3 ವಾರ ಅಥವಾ ಜಾಸ್ತಿ ಅಂದರೆ 1 ತಿಂಗಳು ಬಂದರೆ ಸಾಕು, 4 ವಾರ ದೀಕ್ಷಾಸ್ಥಾನ ತಗೋ. ದೇವರು ಯಾರು, ಅವರ ಕಾರ್ಯಗಳು ಯಾರು, ನಾವು ಏನು, ಪಾಪ ಅಂದರೆ ಏನು, ದೀಕ್ಷಾಸ್ಥಾನ ಅಂದರೆ ಏನು, ಮುಂದೆ ಹೇಗೆ ನಡ್ಕೋಬೇಕು, ಇಲ್ಲಾಂದರೆ ಯಾವ ರೀತಿ ಶಿಕ್ಷೆ ಬರ್ತದೆ, ದೇವರ ಪ್ರೀತಿಯನ್ನು ಸಂಪೂರ್ಣವಾಗಿ ತಿಳಿಸದೆ ದೀಕ್ಷಾಸ್ಥಾನ ತಗೋ ಎಂಬುದಾಗಿ ಮರಳುಗೊಳಿಸ್ತಾರೆ. ಅವರು ಬೇಗ ಇವರ ಮಾತಿಗೆ ಮರಳಾಗಿ ದೀಕ್ಷಾಸ್ಥಾನವನ್ನು ತಗೊಳ್ಕೊಂಡು ಆದಮೇಲೆ ಜಾಸ್ತಿ ಅಂದರೆ 1 ಸಾರಿ 2 ಸಾರಿ ಮಾತಾಡ್ತಾರೆ. ಅವನ ಮನೆಗೆ ಪ್ರಾರ್ಥನೆಗೆ ಹೋಗ್ತಾರೆ. ಆಮೇಲೆ ಇವರು ಯಾರೋ ಏನೋ ತಲ್ಲಿ ಬಿಡ್ತಾರೆ. ಒಂದು ವೇಳೆ ಅವನು ಇವರಿಗೆ ಒಳ್ಳೆ ದಶಾಂಶ ಕಾಣಿಕೆಯನ್ನು ಕೊಟ್ಟರೆ ಅವನ ಮೇಲೆ ಪ್ರೀತಿ ಇರ್ತದೆ, ಇಲ್ಲದಿದ್ದರೆ ಅವನು ಜನ ಸರಿ ಇಲ್ಲ, ಅವನು ದಶಾಂಶ ಕೊಡೋದಿಲ್ಲ, ಗೌರವ ಕೊಡೋದಿಲ್ಲ, ಕಾಣಿಕೆ ಕೊಡುವುದಿಲ್ಲ ಎಂಬುದಾಗಿ ಅವನನ್ನು ತಿರುಗಿ ನೋಡುವುದಿಲ್ಲ. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೆ ಅವನ ಮಾತಿಗೆ ಬೆಲೆ ಕೊಡೋದಿಲ್ಲ, ಅವನ ಮನೆಗೂ ಹೋಗೋದಿಲ್ಲ, ಅವನ ಪ್ರಾರ್ಥನೆಯೂ ಇಲ್ಲ. ಅನೇಕರು ಇವತ್ತು ಏನು ಮಾಡಿದ್ದಾರೆ ಅಂದರೆ, ಗಂಡ ಹೆಂಡತಿ ಇರುವಾಗ ಒಂದು ಮನೆಯಲ್ಲಿ ಹೋಗಿ ಖಂಡಿತವಾಗಿ ಹೆಂಡತಿಯರನ್ನು ಮೋಸ ಮಾಡಿ ಗಂಡಂದರಿಗೆ ಗೊತ್ತಿಲ್ಲದೆ ಹೆಂಡತಿಯರಿಗೆ ದೀಕ್ಷಾ ಸ್ಥಾನವನ್ನು ಕೊಟ್ಟು ಕಡೆಗೆ ಗಂಡ ಹೆಂಡತಿಯರು ಜಗಳಾಗುವಾಗೆ ಕೂಡ ಇವರು ಮಾಡ್ತಾರೆ. ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರವಾಗಿರಿ, ಇವರ ಬಗ್ಗೆ ಬಹಳ ಎಚ್ಚರವಾಗಿರಿ. ಇವತ್ತು ಬಹಳಷ್ಟು ಕುಟುಂಬಗಳು ಈ ರೀತಿವೆ, ಕಡೆಗೆ ಗಂಡ ಹೆಂಡತಿಯರಲ್ಲಿ ಜಗಳ. ಅದೇ ರೀತಿ ಹೆಂಡತಿಯರನ್ನು ಗಂಡಂದಿರು ಖಂಡಿತವಾಗಿ ಆಮೇಲೆ ಏನು ಮಾಡ್ತಾ ಇದ್ದಾರೆ, ಲೋಕದ ವಿಷಯಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅದವರ ತಪ್ಪಲ್ಲ. ಗೊತ್ತಿಲ್ಲದೆ ಹೆಂಡತಿಯರನ್ನು ವಂಚನೆ ಮಾಡಿದ್ದು ಈ ವಿಷಯವನ್ನು ಮುಂದಿನ ಸಂದೇಶದಲ್ಲಿ ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೋದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಬಹಳ ಎಚ್ಚರವಾಗಿರಿ. ದೀಕ್ಷಾಸ್ಥಾನ 2ನೇ ಪ್ರಶ್ನೆ, ಮೊದಲು ದೇವರ ವಾಕ್ಯವನ್ನು ಅರಿತುಕೊಂಡು ಶಾಪ ಆಶೀರ್ವಾದ ಯಾವ ರೀತಿ ನಡ್ಕೋಬೇಕು, ದೇವರು ಏನು, ತಪ್ಪಿ ಹೋದರೆ ಮುಂದೆ ಏನು ಸಂಪೂರ್ಣವಾಗಿ ಅರಿತುಕೊಂಡು ಆಮೇಲೆ ದೀಕ್ಷಾಸ್ಥಾನಕ್ಕೆ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರ ಬಗ್ಗೆ ಬಹಳ ಎಚ್ಚರವಾಗಿರಿ. ಹಲ್ಲೆಲೂಯಾ. ಮುಂದೆ 23ರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 23ರಿಂದ 28ರವರೆಗೆ. ಹಲ್ಲೆಲೂಯಾ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಮುರುಗ, ಸೋಪು, ಜೀರಿಗೆಗಳಿಗೆ 10ರಲ್ಲಿ 1 ಪಾಲು ಕೊಡುತ್ತೀರಿ ಸರಿ, ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದುದನೆಂದರೆ
ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟುಬಿಟ್ಟಿರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. ದಾರಿ ತೋರಿಸುವ ಕುರುಡರೇ, ನೀವು ಸೊಳ್ಳೆ ಸೋಸುವವರು ಒಂಟೆಯನ್ನೇ ನುಂಗಿಬಿಡುವರು. ನೀವು ದಶಾಂಶ ಕಾಣಿಕೆಗಳನ್ನು ಕೊಡ್ಬೋದು, ಕೊಟ್ಟೆ ಅಂತ ಹೇಳ್ತಾ ಇರ್ಬೋದು, ಅಥವಾ ಸ್ವಲ್ಪ ದಾನ ಧರ್ಮ ಮಾಡಬಹುದು ಬಡವರಿಗೆ. ಆದರೆ ಸಂಪೂರ್ಣವಾಗಿ ವಾಕ್ಯಕ್ಕೆ ನೀವು ವಿಧೇಯರಾಗಿದ್ದೀರೋ ಇಲ್ಲ, ಅದೇ ರೀತಿ ನೀವು ಇತರರಿಗೆ ಬೋಧನೆ ಮಾಡಿದ್ದೀರೋ ಇಲ್ಲ. ಆದರೆ ಒಬ್ಬೊಬ್ಬರ ಬಗ್ಗೆ ನೀವು ಉಪದೇಶವನ್ನು ಮಾಡಬಹುದು, ನಿಮ್ಮಲ್ಲಿ ಆ ನಡತೆ ಇಲ್ಲ. ಉಪದೇಶ ಮಾಡೋದು ಮಾತ್ರ, ಆಮೇಲೆ ಸಂಪೂರ್ಣವಾಗಿ ನಿಮ್ಮ ಒಂದು ಲಾಭಕ್ಕಾಗಿ ನೀವು ಅವರನ್ನೇ ನುಂಗಿಬಿಡ್ತೀರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸಲ್ಪಡ್ತಾರೆ. ನನ್ನ ಸಹೋದರ ಸಹೋದರಿಯರೇ, ಹೀಗಿರ್ತಾರೆ, ಬೋಧನೆ ಮಾಡ್ತಾರೆ, ಹೇಳ್ತಾರೆ, ಹೊರತವ್ರು ನಡೆಯೋದಿಲ್ಲ. ಬದಲಾಗಿ ಹಣಕ್ಕಾಗಿ ಆಸೆಪಟ್ಟು ಸಂಪೂರ್ಣವಾಗಿ ಕೆಲವರನ್ನು ನುಂಗಿಬಿಡೋರಾಗಿದ್ದಾರೆ ಈ ಸುಳ್ಳು ಬೋಧಕರು, ಪ್ರವಾದಿಗಳು. ಇದರ ಬಗ್ಗೆ ಹೇಳ್ತಾರೆ ಹೊರತವರು ನಡೆಯೋದಿಲ್ಲ. ಇದರಲ್ಲಿ ಕೂಡ ಅವರನ್ನು ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದೆ 27-28 ನೋಡಿಕೊಳ್ಳೋಣ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂತಲೂ ಎಲ್ಲ ಹೊಲಸಿಂತಲೂ ತುಂಬಿರುತ್ತದೆ. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಬಹಳ ಕಠಿಣವಾದಂಥ ವಾಕ್ಯಗಳಾಗಿವೆ. ಅಂದರೆ ಇವತ್ತೊಬ್ಬರು ಸಾಯ್ತಾರೆ, ಸತ್ತಾಗ ಅವನ ಸಮಾಧಿ ಮಾಡ್ತಾರೆ. ಸಮಾಧಿ ಮಾಡಿ ಅದರ ಮೇಲೆ ಗೋರಿ ಅದು ಇದು ಕಟ್ಟಿ ಅನೇಕ ಎಲ್ಲ ಕಡೆಗೆ ನಾವು ನೋಡ್ಬೋದು. ಸುಣ್ಣ ಗಿಣ್ಣ ಹಚ್ಚಿ ಅದಕ್ಕೊಂದೆಲ್ಲ ಮಂಟಪ ಮಾಡಿ ಬಹಳ ಚೆನ್ನಾಗಿರ್ತದೆ. ಆದರೆ ಸ್ವಲ್ಪ ದಿವಸ ಕಳೆದ ಮೇಲೆ ಅದೇ ಗೋರಿಯನ್ನು ಅಗೆದು ನೋಡಿದರೆ ಆ ಶವವು ಒಳಗಡೆ ಕೊಳೆತು ಹೋಗಿರ್ತದೆ. ಆಮೇಲೆ ಸ್ವಲ್ಪ ಗಾಳಿ ಹೊರಗಡೆ ಬಂದಾಗ ವಾಸನೆ ಬರ್ತದೆ. ಅದೇ ರೀತಿ ಈ ಮನುಷ್ಯರನ್ನೊಂದು ಸುಳ್ಳು ಪ್ರವಾದಿಗಳನ್ನು, ಬೋಧಕರುಗಳನ್ನು ದೇವರು ಒಂದು ಸಮಾಧಿಯೊಳಗೆ ಕುಳಿತಿರುವ ಶವಕ್ಕೆ ಹೋಲಿಸಿದ್ದಾರೆ. ಇದರ ಅರ್ಥ ಏನಪ್ಪ ಅಂದರೆ, ನೀವು ಚೆನ್ನಾಗಿ ಕಾಣ್ತೀರಿ, ಬಹಳ ಚೆನ್ನಾಗಿದ್ದೀರಿ, ನಿಮ್ಮ ಹೃದಯ ಸರಿಯಿಲ್ಲ, ಒಂದು ಹೊಲಸಾಗ್ಬಿಟ್ಟಿದೆ, ಸಮಾಧಿಯೊಳಗೆ ಆ ಶವ ಕೊಳ್ತು ಹೋಗ್ತಾ ಇದ್ದೀರಿ, ನೀವು ಹೊರಗಡೆ ಮಾತ್ರ ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಿ ಅಂತೇಳಿ ಇಂಥವರನ್ನು ಸಮಾಧಿಯೊಳಗೆ ಕೊಳಿತಿರೋ ಒಂದು ಶವಗಳಿಗೆ ಸ್ವಾಮಿ ಹೋಲಿಸಿದ್ದಾರೆ. ಇಂಥವರ ಬಗ್ಗೆಯೂ ಬಹಳ ಎಚ್ಚರವಾಗಿರಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೇಳಿದಂಥ ಈ ವಚನದ ಮೂಲಕ ಈ ಸುಳ್ಳು ಬೋಧಕರನ್ನು, ಪ್ರವಾದಿಗಳನ್ನು ನಾವು ಪತ್ತೆ ಮಾಡಿ ನಾವು ಮುಂದೆ ಜೀವಿಸಬೇಕಾಗಿದೆ. ಹಾಗೆ ಇವರನ್ನು ಪತ್ತೆ ಮಾಡಬೇಕಾದರೆ ಖಂಡಿತವಾಗಿಯೂ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳಿದ ಹಾಗೆ ಖಂಡಿತವಾಗಿ ವಾಕ್ಯವನ್ನು ಪರಿಶೋಧಿಸಿ ಇವರನ್ನು ಅದರ ಮೂಲಕ ನಾವು ಪರಿಶೋಧಿಸುವವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವರು ಕೂಡ ಒಂದು ಬೆಂಕಿಯಾಗಿದ್ದಾರೆ. ಇಂಥ ಬೆಂಕಿಯಿಂದ ಕೆಲವರನ್ನು ಹೊರತನ್ನಿ ಎಂಬುದಾಗಿ ಯೂದನು ಹೇಳಿರುವ ವಿಷಯವಾಗಿದೆ. ಯೂದ 1ನೇ ಅಧ್ಯಾಯ 22 ಮತ್ತು 23ನೇ ವಚನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರು ಅವರು ಕೂಡ ಇತರರಿಗೆ ತಿಳಿಸಿ ಎಚ್ಚರಗೊಳಿಸಿ ಇಂಥ ಒಂದು ಬೆಂಕಿ ಎಂಬ ಸುಳ್ಳು ಬೋಧಕರು, ಪ್ರವಾದಿಗಳಲ್ಲಿ ಸಿಕ್ಕಿ ಹಾಕಿಕೊಂಡವರನ್ನು ಹೊರತರಲು ಅವರಲ್ಲಿ ಕೂಡ ನೀವು ಕಾರ್ಯ ಮಾಡಿರಿ. ಹಾಗೆ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.